ಮಿಡಲ್ ಕ್ಲಾಸ್ ಹುಡುಗರಿಗೆ ಬಟ್ಟೆ ಕ್ರೇಜ್ ತುಂಬಾ ಜಾಸ್ತಿ. ಈ ಅಂಗಡಿಲಿ ಬಟ್ಟೆ ತಗೊಂಡೋಗಿ ಒಂದ್ಸಲ ಹಾಕಿ ನೋಡಿ ಕಾಲೇಜ್ ಮುಂದೆ ನಿಂತು ಹುಡುಗಿಗೆ ಬೀಳಿಲ್ಲ ಅಂದ್ರೆ ಆಮೇಲೆ ಮಾತಾಡಿದ್ರು. ಇವತ್ತು ನಾವು ನೋಡ್ಬೋದು ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಅಂಗಡಿಗಳಿಗೆ ಕುಡಿತಾರೆ. ಅವ್ರು ಕೊಡ್ತಾ ಇರ್ತಕ್ಕಂಥ ಕ್ವಾಲಿಟಿಗಳಿರ್ಬೋದು, ಅದರಿಂದ ಅವರು ಖ್ಯಾತಿ ಹೊಂದಿದ್ದಾರೆ. ನಮ್ಮೆಲ್ಲ ಯುವಕರಿಗೆ, ನಮ್ಮೆಲ್ಲ ಮುಖಂಡರಿಗೆ ನಾನು ನಮ್ಮ ಕನ್ನಡಿಗರು ಬೆಳೆದು ನಿಲ್ಬೇಕು ಅನ್ನೋದು ನಮ್ಮ ಆಸೆ. ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, KR ಪುರಂನ ರೂಪೇಶ್ ರವರ ನೇತೃತ್ವದ ಸೋಮಣ್ಣರವರ ಸಹಕಾರದ ಅತ್ಯಾಧುನಿಕ ಉಡುಗೆ ತೊಡುಗೆಗಳ ಮಳಿಗೆ ರಾಯಲ್ ಟ್ರೆಂಡ್ಸ್ ಅತ್ಯಂತ ಯಶಸ್ವಿಯಾಗಿ ಪ್ರಾರಂಭಗೊಂಡಿತು. ನಮಸ್ಕಾರ. ಈ ಒಂದು KR ಭಾಗದಲ್ಲಿ ರಾಯಲ್ ಟ್ರೆಂಡ್ಸ್ ಅಂತ ಬಟ್ಟೆಯ ಮಳಿಗೆ ಆಗಿದೆ. ಮೊದಲನೇದಾಗಿ ಅದಕ್ಕೆ ಶುಭಾರಂಭ ಆಗಿರೋದಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗಿನ ಕಾಲದಲ್ಲಿ ಎಲ್ಲ ಯುವಕರು ಕೂಡ ದುಶ್ಚಟಗಳ ದಾಸರಾಗಿ ಅಲ್ಲಿ ಇಲ್ಲಿ ಅಲಿಯೋದನ್ನು ನೋಡ್ತಾ ಇದ್ದೇವೆ. ನಮಗೆ ತುಂಬ ನೋವಾಗ್ತಿತ್ತು. ಅಂತಹದ್ರಲ್ಲಿ ಸಮಾಜ ಸೇವೆಯಲ್ಲಿ ಗುರುತಿಸ್ಕೊಂಡು ಎಲ್ಲ ಯುವಕರಿಗೆ ಆದರ್ಶವಾದಂಥ ಒಂದು ವ್ಯಾಪಾರ ವಹಿವಾಟನ್ನು ಕೂಡ ಮಾಡಬಹುದು ಅಂತೇಳಿ ನಮ್ಮೆಲ್ಲ ಸ್ನೇಹಿತರು ಸೇರಿ ಈ ಒಂದು ಮಳಿಗೆಯನ್ನ ಮಾಡಿದ್ದಾರೆ. ಈ ಮಳಿಗೆಗೆ ಬಂದಾಗ ನನಗೆ ಅನ್ಸಿದ್ದೇನಪ್ಪ ಅಂದ್ರೆ ಇಲ್ಲಿ ಏನಾದರೂ ಒಂದು ರಾಜಕಾರಣದ ಕಾರ್ಯಕ್ರಮ ನಡೀತಿದೆಯಾ ಅಂತ. 100 ಜನ ಯುವಕರು ಇವತ್ತು ಸೇರಿದ್ದಾರೆ ಇಲ್ಲಿ ಅಂತಂದ್ರೆ ಈ ಒಂದು ಮಳಿಗೆಯ ಮಾಲೀಕರು ಎಷ್ಟು ವಿಶ್ವಾಸವನ್ನ ಸಂಪಾದನೆ ಮಾಡಿದ್ದಾರೆ ಅಂತ. ಅದರಲ್ಲಿ ಹೆಚ್ಚಾಗಿ ನನಗೆ ತುಂಬ ಸಹೃದಯ ಸಹೋದರರು ತುಂಬ ಖುಷಿ ಆಗುತ್ತೆ. ಯುವಕರಿಗೆ ಮಾರ್ಗದರ್ಶನ ನೀಡೋ ನಿಟ್ಟಿನಲ್ಲಿ ಇಂತಹ ಮಳಿಗೆಗಳು 100 ಆಗಲಿ. ಮತ್ತು ನಾನು ಕೂಡ ನನ್ನ ಮಗ ಇವ್ರದ್ದೇ ಇನ್ನೊಂದು ಮಳಿಗೆ ಇದೆ, ಮತ್ತೊಂದು ಮಳಿಗೆ, ಇದು 3ನೇ ಮಳಿಗೆ ಅನ್ಕೊತೀನಿ. ತುಂಬ ಉತ್ತಮವಾದ ಕ್ವಾಲಿಟಿ ಇರ್ತಕ್ಕಂಥ ಬಟ್ಟೆಯನ್ನು ಕೊಡ್ತಿದ್ದಾರೆ. ನನ್ನ ಮಗ ಈಗಿನ ಜನ್ರೇಷನ್ ಹುಡುಗ, ನಾವು ತೊಗೊಂಡೋದ್ರೆ ಇಷ್ಟಪಡೋದಿಲ್ಲ. ಆದರೆ ಇವ್ರ ಮಳಿಗೆಗೆ ಬಂದರೆ ಒಬ್ಬನೇ 3, 4, 5 ಪರ್ಚೇಸ್ ಮಾಡ್ಕೊಂಡು ಹೋಗ್ತಾನೆ. ಅಷ್ಟು ಉತ್ತಮವಾದ ಕ್ವಾಲಿಟಿ ಇವೆ. ಮತ್ತು ಆ ಸೈಜು ಕೂಡ ಹೊಂದಿಕೆ ಆಗುತ್ತೆ. ಈಗಿನ ಕಾಲದ ಯುವಕರಿಗೆ ಹೊಂದಾಣಿಕೆ ಆಗ್ತಕ್ಕಂಥ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಇರ್ತಕ್ಕಂಥ ಬಟ್ಟೆಗಳು ಈ ಮಳಿಗೆಯಲ್ಲಿ ಸಿಗ್ತವೆ. ದಯಮಾಡಿ ಎಲ್ಲರೂ ಕೂಡ ಇಂಥ ಯುವಕರನ್ನ ಪ್ರೋತ್ಸಾಹಿಸಬೇಕು. ನಾವು ಬೇರೆಲ್ಲೋ ಹೋಗಿ ಮಾಲ್ಗಳಲ್ಲಿ, ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ತಗೊಂಡು ₹100 ಇರ್ತಕ್ಕಂಥ ಬಟ್ಟೆನ ₹1000 ಖರೀದಿ ಮಾಡೋ ಬದಲು ಇಂಥ ನಮ್ಮ ಸ್ಥಳೀಯ ಯುವಕರು ಮಾಡಿರ್ತಕ್ಕಂಥ ಮಳಿಗೆಗಳಿಗೆ ಬಂದು ನಾವೇನಾದ್ರೂ ಇಲ್ಲೇ ವ್ಯಾಪಾರ ಮಾಡಿದ್ದೆ ಆಯ್ತು ಅಂದ್ರೆ ಇಂತಹ 100 ಯುವಕರಿಗೆ ನಾವು ಮಾರ್ಗದರ್ಶನವನ್ನ ನೀಡಿದಾಗುತ್ತೆ. ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ನಾವು ಎತ್ತಿ ಹಿಡಿದಾಗುತ್ತೆ. ಹಾಗಾಗಿ ದೇಶ ಪ್ರೇಮಿಗಳಿದ್ದೀವಿ, ನಮ್ಮ ನಾಡ ಪ್ರೇಮಿಗಳಿದ್ದೀವಿ. ನಾವು ನಾಡು, ನುಡಿ, ನೆಲ, ಜಲಕ್ಕೆ ಬೆಲೆಯನ್ನ ಕೊಡ್ತೀವಿ. ಅಂತಹ ಎಲ್ಲರೂ ಕೂಡ ನಮ್ಮ ಸ್ಥಳೀಯ ಯುವಕರ ವ್ಯಾಪಾರವನ್ನ ಅಭಿವೃದ್ಧಿಗೊಳಿಸೋದಕ್ಕೆ ನಮ್ಮ ಕೈಲಾದಂತ ಸಣ್ಣ ಸಹಾಯವನ್ನ ಮಾಡೋದು ಹೇಗೆ ಅಂದ್ರೆ ಅಲ್ಲಿ ಬಂದು ವ್ಯಾಪಾರ ವಹಿವಾಟನ್ನ ಮಾಡಿ ಹೋಗಂತದೇ ನಾವು ಅವರಿಗೆ ಮಾಡ್ತಕ್ಕಂಥ ಪ್ರೋತ್ಸಾಹ ಅಂತ ನಾನು ತಿಳ್ಕೊಳ್ತೇನೆ. ಧನ್ಯವಾದಗಳು. ಈಗಾಗಲೇ ಹಲವಾರು ಎಲ್ಲರೂ ಬಂದಿದ್ದಾರೆ. ಖುಷಿ ಆಗುತ್ತೆ ಎಲ್ಲರನ್ನು ನೋಡಿ. ಎಲ್ರಿಗೂ ಕೂಡ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಅಂಗಡಿ ಇನ್ನಷ್ಟು ಎತ್ತರಕ್ಕೆ ಅಲ್ಲಿ ಅಭಿನಂದನೆಗಳು ತಮ್ಮ. ರೂಪೇಶ್ ಸಾಹೇಬ್ರು ಭಾಳ ಹೇಳಿದ್ರು ನಿಮ್ಮ ಬಗ್ಗೆ. ನನಗೂ ಅಷ್ಟೊಂದು ಗೊತ್ತಿರಲಿಲ್ಲ ಇದು ಎಷ್ಟನೇ ಮಳಿಗೆ, ಏನು ಕತೆ, ಮತ್ತೆ ನೀವು ಹೆಂಗೆ ನಡ್ಸ್ಕೊತೀರಾ ಗ್ರಾಹಕರನ್ನ ಅಂತ. ಸೊ ಈ ರೀತಿ ಒಂದು ಮಳಿಗೆನ ಇಲ್ಲಿ ಪ್ರಾರಂಭ ಮಾಡೋದಕ್ಕೆ ನಿಮ್ಗೆ ಏನು ಸ್ಫೂರ್ತಿ? ಮತ್ತೆ ಬಟ್ಟೆಗೆ ಸಂಬಂಧಪಟ್ಟಿರೋದ್ರಲ್ಲಿ ಯಾರನ್ನು ತೃಪ್ತಿ ಪಡಿಸಕ್ಕಾಗಲ್ಲ. ಗ್ರಾಹಕರು ಎಲ್ಲರೂ ಇಷ್ಟ ಆಯಿತು ಅಂದ್ರೆ ಸೈಜ್ ಇಷ್ಟ ಆಗಲ್ಲ, ಸೈಜ್ ಇಷ್ಟ ಆಯಿತು ಅಂದ್ರೆ ವಿನ್ಯಾಸ ಇಷ್ಟ ಆಗಲ್ಲ. ಅದನ್ನೆಲ್ಲಾನು ಕೇಳಿಸ್ಕೊಂಡು ತಾಳ್ಮೆಯಿಂದ ನಾವು ಸ್ಯಾಟಿಸ್ಫೈ ಮಾಡಬೇಕು. ಇದನ್ನೆಲ್ಲ ಹೆಂಗೆ ನಿಭಾಯಿಸ್ತಾ ಇದ್ರಿ? ಎಲ್ಲ ಪ್ರೀತಿ ವಿಶ್ವಾಸ ಅಷ್ಟೇ. ರಾಯಲ್ ಟ್ರೆಂಡ್ಸ್, KR ಪುರಂ, ವಾಸವಿ ಮಹಲ್ ರೋಡ್, ಎಲ್ಲ ಯೂತ್ ಓನ್ ಬ್ರ್ಯಾಂಡ್ ಇದೆ ಅಣ್ಣ. ಎಲ್ಲ ಕ್ವಾಲಿಟಿ ಕೊಡ್ತೀವಿ. ಎಲ್ಲ ಕ್ವಾಲಿಟಿ ಚೆನ್ನಾಗಿರುತ್ತೆ. ಒಂದ್ಸತಿ ಬಂದು ಹಾಕಿ ನೋಡಿದ್ರೆ ಮತ್ತೆ ನೆಕ್ಸ್ಟ್ ನಮ್ಮ ಅಂಗಡಿನೇ ಲೈಕ್ ಮಾಡ್ತಾರೆ ಎಲ್ಲರೂ. ಬಹಳಷ್ಟು ಜನ ಹೇಳ್ತಾ ಇದ್ರಲ್ಲ, ಅಧಿಕಾರಿಗಳಿಂದ ಹಿಡಿದು ಬಹಳಷ್ಟು ಜನ ಗಣ್ಯರು ಹೇಳ್ತಾ ಇದ್ದಾರೆ, ಅವ್ರ ಮಕ್ಕಳು ಸಮೇತ ನಿಮ್ಮನ್ನು ಒಪ್ತಾರೆ ಬಂದು ನಿಮ್ಮ ಅಂಗಡಿಯಲ್ಲಿ ತಗೋಬೇಕು ಅಂತ. ಈ ಸೀಕ್ರೆಟ್ ಆಫ್ ಸಕ್ಸಸ್ ಏನು? ಎಲ್ಲ ಮಾತು, ಪ್ರೀತಿ, ವಿಶ್ವಾಸ ಅಷ್ಟೇ ಅಲ್ವಾ? ಓಕೆ, ಮಾತು ಕಡಿಮೆ ಕೆಲಸ ಜಾಸ್ತಿ ಅಂತಾರಲ್ಲ, ಆ ಥರ ಕ್ಯಾಟಗರಿಯವರು. ರೂಪೇಶ್ ಅವರೇ, ಒಳ್ಳೆಯದಾಗಲಿ ನಿಮಗೆ. ಸಮುದಾಯ ಟಿ ವತಿಯಿಂದ ನಾಡಿನ ಜನತೆ ಪರವಾಗಿ ಶುಭಾಶಯ.
ಸರ್, ನನ್ನ ಹೆಸರು ನಾಗರಾಜ್ ಅಂತೇಳಿ, ನಾನು ಇದೇ ಗಾಯತ್ರಿ ಬಡಾವಣೆ ಲೇಔಟ್ನಲ್ಲಿದ್ದೀನಿ. ರೂಪೇಶು ನನ್ನ ಭಾಳ ಅಚ್ಚುಮೆಚ್ಚಿನ ಯುವಕನಾಗಿದ್ದಾನೆ ಮತ್ತು ಭಾಳ ಜನಸೇವಕ ಮತ್ತು ಯಾವುದೇ ಒಂದು ದೇವರ ಕಾರ್ಯ ಆಗ್ಬೋದು, ಜನಸೇವೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾನೆ. ತುಂಬ ಅದ್ಭುತವಾಗಿ ಸ್ವಚ್ಛವಾಗಿ ಅವನದೇ ಒಂದು ಯೂತ್ ಟೀಮ್ ಇಟ್ಕೊಂಡಿದ್ದಾನೆ. ಒಳ್ಳೆಯ ಓಪನ್ ಮಾಡಿದ್ದಾರೆ. ಅವರಿಗೆ ಶುಭ ಹಾರೈಸುತ್ತಾ ಇನ್ನು ಅವ್ರದ್ದು 3ನೇ ಮಳಿಗೆ 30ನೇ ಮಳಿಗೆ ಆಗಲಿ ಅಂತೇಳಿ ನಾನು ಕಂಗ್ರಾಟ್ಸ್ ಹೇಳ್ತೀನಿ ರೂಪೇಶ್ ಅವರಿಗೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜುನೇದ್ ಮಾತಾಡ್ತಾ ಇದ್ದೀನಿ. ಇವತ್ತು ನನಗೆ ರೂಪೇಶನ್ನ ಇನ್ವೈಟ್ ಮಾಡಿದ್ದಾರೆ ಫಾರ್ ರಾಯಲ್ ಟ್ರೆಂಡ್ಸ್. ಸೊ ತುಂಬ ಖುಷಿ ಆಗ್ತಿದೆ ಇಲ್ಲಿ ಬಂದು. ಮತ್ತು ಫ್ಯಾಬ್ರಿಕ್ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ನನ್ನ ಬರ್ಡೇ ಬೇರೆ ನಾಳಿದ್ದು ನನ್ನ ಬರ್ಡೇ ಇತ್ತು. ಸೊ ಸರಿ ಇಲ್ಲೇ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ನನಗೂ ಒಂಥರ ಖುಷಿ ಆಗ್ತಿದೆ. ಆ್ಯಂಡ್ ಫ್ಯಾಬ್ರಿಕ್ ಎಲ್ಲ ಚೆನ್ನಾಗಿದೆ ಮತ್ತು ತುಂಬ ಚೆನ್ನಾಗಿದೆ. ಅವ್ರ ಹತ್ರ ಬ್ರ್ಯಾಂಡೆಡ್ ಕ್ಲೋತಿಂಗ್ಸ್ ಎಲ್ಲ ಇದೆ. ಇಲ್ಲಿ ಝಾರಾದು ಇದೆ ಮತ್ತು ತುಂಬ ಲೈಕ್ ಬ್ರ್ಯಾಂಡೆಡ್ ಚೆನ್ನಾಗಿದೆ ಇಲ್ಲಿ ಕ್ಲೋತಿಂಗ್ಸ್ ಎಲ್ಲ. ತುಂಬ ಇಷ್ಟ ಇತ್ತು. ಸೊ ಅವ್ರಿಗೆ ಆಲ್ ದಿ ವೆರಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್ ಫಾರ್ ನ್ಯೂ ವೆಂಚರ್ ಅಂತ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ರಾಯಲ್ ಟ್ರೆಂಡ್ಸು ಈ ಮಳಿಗೆಯನ್ನು ಇವತ್ತು ಭಾಳ ಸಂತೋಷದಿಂದ ನಾವು ಮತ್ತು ರೂಪೇಶು ಮತ್ತು ನಮ್ಮ ಈ ಮಾಲೀಕರು ಎಲ್ಲ ಸೇರಿ ನಾವು ಇದನ್ನು ಲೋಕಾರ್ಪಣೆ ಮಾಡಿದ್ದೇವೆ. ನಿಜ ಕೂಡ ಭಾಳ ಸಂತೋಷ ಆಗಿದೆ. ಅತ್ಯುತ್ತಮವಾದ ಗುಣಮಟ್ಟದ ಒಂದು ಬಟ್ಟೆಗಳನ್ನು ಮಾರಾಟ ಮಾಡುವಂಥ ಕೆಲಸ ಆಗ್ತಾಯಿದೆ. ಸಂತೋಷ ಆಗ್ತಿದೆ. ನಮ್ಮೆಲ್ಲ ಯುವಕರಿಗೆ, ನಮ್ಮೆಲ್ಲ ಮುಖಂಡರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೇನೆ. ಇದನ್ನು ಸದುಪಯೋಗಪಡಿಸ್ಕೊಳ್ಳಿ ಅಂತೇಳಿ ಎಲ್ಲ ನಾಗರಿಕರಿಗೆ, ಗ್ರಾಹಕರಿಗೆ ಕೂಡ ಮನವಿಯನ್ನು ಮಾಡ್ತೀನಿ. ರಾಜ್ಕುಮಾರ್ ಅಂತ, ನಾವು ಪೊಲೀಸ್ ಮಾಧ್ಯಮದಲ್ಲಿದ್ದೀವಿ. ಸರ್, ಈ ಅಂಗಡಿ ತುಂಬ ಒಳ್ಳೆಯದಾಗಲಿ. ಈ ಥರ ಅಂಗಡಿಗಳು ಇನ್ನೂ ಸುಮಾರು ಅವರು ಅಭಿವೃದ್ಧಿ ಮಾಡಿ ತುಂಬ ಚೆನ್ನಾಗಿ ಮೂಡಿ ಬರಬೇಕಾಗಿ ನಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ರಾಯಲ್ ಟ್ರೆಂಡ್ಸ್ ಅನ್ನೋ ಒಂದು ಮಳಿಗೆಯನ್ನು ನಮ್ಮ ಸೋಮಣ್ಣವರು ಓಪನ್ ಮಾಡಿರೋದ್ರಿಂದ ಪ್ರತಿಯೊಬ್ಬರಿಗೂ ಎಲ್ಲ ಥರದ್ದು ಬಟ್ಟೆಗಳು ಇಲ್ಲಿ ಸಿಗೋದ್ರಿಂದ ಎಲ್ಲ ಬಂದು ಪರ್ಚೇಸ್ ಮಾಡಿ ಅವ್ರಿಗೆ ಇನ್ನೂ ಬೆಳೆಸಬೇಕಾಗಿ ಕಡೆಯಿಂದ ಒಂದು ಶುಭ ಕೊಡ್ತಾ ಇದ್ದೆ. ಇಂಥ ಹಾರೈಕೆಗಳಿಂದ ಅವ್ರಿಗೆ ಭಾಳ ಒಳ್ಳೆಯದಾಗತ್ತೆ. ಧನ್ಯವಾದಗಳು. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ ರೂಪೇಶ್ ಸೋಮಣ್ಣ ಹಾಗೂ ರೂಪೇಶ್ ಸೋಮಣ್ಣ ಬೇಸಿಕಲಿ ನಮ್ಮೂರೇ, ಸ್ವಂತ ಕೊಡಗು. ಓಕೆ, ಇದು 4ನೇ ಬ್ರಾಂಚ್ ಅನಿಸುತ್ತೆ. ಈ ಬ್ರಾಂಚಲ್ಲಿ ಇವಾಗ ಕೇಳ್ಪಟ್ಟಿದ್ದೀನಿ, ಒಳ್ಳೆ ರೀಸನೇಬಲ್ ಪ್ರೈಸಲ್ಲಿ ನಮಗೆ ಸಿಗ್ತಾ ಇದೆ. ಫಸ್ಟ್ ಆಫ್ ಆಲ್ ನಮಗೆ
ಕಾಸ್ಟ್ಯೂಮ್ಸ್ ಅಂದರೆ ಅದ್ರ ಮೇಲೆ ಸಿಕ್ಕಾಪಟ್ಟೆ ಕ್ರೇಜ್ ಇದೆ. ಅದೇ ನೋಡ್ತಾ ಇದ್ದೀನಿ, ಟ್ರೆಂಡಿ ಕಲೆಕ್ಷನ್ಸ್ ಕಾಣಿಸ್ತಾ ಇದೆ. ಸೋಮಣ್ಣ ಈಗ 4 ಬ್ರಾಂಚ್ ಓಪನ್ ಮಾಡಿದರೆ ಹಿಂಗೆ 400 ಬ್ರಾಂಚ್ ಎಲ್ಲ ರಾಜ್ಯದಲ್ಲಿ ಆಗಲಿ. ಸೊ ಅದೇ ನಮ್ಮ ಆಶಯ. ತುಂಬ ಖುಷಿ ಆಗುತ್ತೆ. ಆಮೇಲೆ ಇದಕ್ಕೆ ನೋಡಿ ಬೆಂಬಲ ಕೊಡ್ತಾ ಇರೋದಂತಕ್ಕಂಥ ಇವರು ಸಂದೀಪ್ ಅವರು ಕೂಡ. ಸೊ ನೋಡಿ, ಈ ಥರ ಬೆಂಬಲ ಎಲ್ಲರಿಗೂ ಇರಬೇಕು. ಮೈನ್ ಅದು ಇವತ್ತಿನ ದಿನ ಎಲ್ಲರೂ ಕೈ ಜೋಡಿಸಿದ್ರೆ ಒಳ್ಳೆ ಕೆಲಸಗಳು ಮಾಡೋದು ನಾವಂತೂ ಖಂಡಿತ ಸಾಥ್ ಕೊಡ್ತೀವಿ. ಆಮೇಲೆ ಈ ಒಂದು ಸಂಸ್ಥೆ, ಈಗ ಸಂಸ್ಥೆ ಅಂತಲೇ ಕರೆಯೋಣ, ಈ ಸಂಸ್ಥೆ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಲಿ ಅಂತ ಹಾರೈಸೋಣ. ಥ್ಯಾಂಕ್ ಯು. ನಮ್ಮ ಸಮುದಾಯ ವಾಹಿನಿಯನ್ನು ಖಂಡಿತ ನೋಡಿ ಬೆಳೆಸ್ಬೇಕು. ಇದನ್ನು ಒಳ್ಳೆಯದಾಗಲಿ ಚಾನಲ್ಗೆ. ಎಲ್ರಿಗೂ ನಮಸ್ಕಾರ. ನಾನು ರೇಣುಕಾ ಪ್ರಸಾದ್ ರೇಣು ಅಂತ. ತುಂಬ ಖುಷಿ ಆಯಿತು ನಾವು ಬೆಂಗಳೂರಿಂದ ರಾಯಲ್ ಟ್ರೆಂಡ್ಸ್ಗೆ ಬಂದಿದ್ದೆ. ಯಾಕೆಂದರೆ ಕಲೆಕ್ಷನ್ ನೋಡಿ ನನಗೆ ಖುಷಿ ಆಯಿತು. ಸೋಮಣ್ಣ ಮತ್ತು ರೂಪೇಶ್ ಅಣ್ಣ ಹೇಳಿ ಕರೆಸ್ಕೊಂಡ್ರು. ಸೊ ನಿಜವಾಗ್ಲೂ ಹೇಳ್ತೀನಿ, ಮಿಡಲ್ ಕ್ಲಾಸ್ ಹುಡುಗರಿಗೆ ಬಟ್ಟೆ ಕ್ರೇಸ್ ತುಂಬಾ ಜಾಸ್ತಿ ಇರುತ್ತೆ. ಆದರೆ ಅವ್ರಿಗೆ ಕಂಫರ್ಟಬಲ್ ಪ್ರೈಸ್ ಸಿಗೋಲ್ಲ ಎಲ್ಲೂ. ಇಲ್ಲಿ ನೋಡ್ತಿದ್ರೆ ಕಂಫರ್ಟಬಲ್ ಪ್ರೈಸ್ ಇದೆ ಮತ್ತು ಒಳ್ಳೆ ಕ್ವಾಂಟಿಟಿ ಬಟ್ಟೆ ಇದೆ. ನಿಯರೆಸ್ಟ್ ಯಾರು ನಮ್ಮ ಫ್ರೆಂಡ್ಸು ಮತ್ತು ಎಲ್ಲ ಯಾರ್ಯಾರಿದ್ರು ಒಂದು ಒಳ್ಳೆ ಕಂಫರ್ಟಬಲ್ ಪ್ರೈಸಲ್ಲಿ ಒಳ್ಳೊಳ್ಳೆ ಕಲರ್ಸ್ ಫುಲ್ ಶರ್ಟು. ಏಕೆಂದರೆ ಒಬ್ಬ ಸ್ಟಾರ್ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು, ಇಂಡಸ್ಟ್ರಿಯವರು ಈ ಥರ ಶರ್ಟ್ ನಾವು ಹಾಕಬೇಕು, ಇಂಥ ಬಟ್ಟೆ ನಾವು ಹಾಕಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಆ ಥರ ಶರ್ಟೆಲ್ಲ ನಿಜವಾಗ್ಲೂ ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಏಕೆಂದರೆ ಸ್ಟಾರ್ಟಿಂಗ್ ದಿನವೇ ಕಮ್ಮಿ ಪ್ರೈಸಿಂದನೇ ಸ್ಟಾರ್ಟ್ ಮಾಡ್ತಿದ್ದಾರೆ. ಕೊನೆ ಗಂಟನೂ ಇದೇ ಪ್ರೈಸ್ ಇರಲಿ, ಯಾಕೆಂದರೆ ಎಲ್ಲರೂ ತೊಗೊಳಕ್ಕೆ ಯೂಸ್ ಆಗುತ್ತೆ. ಮತ್ತು ಎಲ್ಲ ಬಟ್ಟೆಗಳು ತುಂಬ ಜಾಸ್ತಿನೇ ಇದೆ ಇಲ್ಲಿ. ಸೊ ಹಂಗಾಗಿ ಇಲ್ಲಿ ಬಂದು ಪರ್ಚೇಸ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕೋಟೆ ಹುಡುಗ ಮಾತಾಡ್ತಾ ಇದ್ದೀನಿ. ನಾನಿವತ್ತು KR ಪುರಂನಲ್ಲಿರ್ತಕ್ಕಂಥ ನಮ್ಮ ಅಣ್ಣವ್ರದ್ದು ಅಂಗಡಿ, ರೂಪೇಶ್ ಅಣ್ಣ ಮತ್ತು ಸೋಮಣ್ಣ ಅವ್ರ ಅಂಗಡಿ, ಅಲ್ಲಿ ಓಪನಿಂಗ್ಗೆ ಬಂದಿದ್ದೀನಿ. ಇಲ್ಲಿ ನಾನು ಯಾಕೆ ಬಂದೆ ಅಂತ ಹೇಳಿದ್ರೆ, ನಮ್ಮ ಏರಿಯಾದಲ್ಲೂ ತುಂಬ ಅಂಗಡಿ ಇದೆ. ಬಟ್ ನಾನು ಯಾಕೆ ಇಲ್ಲಿಗೆ ಬಂದೆ ಅಂತ ಹೇಳಿದ್ರೆ, ತುಂಬ ಕಲೆಕ್ಷನ್ನ ನೋಡಿದೆ. ಇವಾಗ ನಾವು ಹುಡುಗರು ಆಲ್ಮೋಸ್ಟು ಡ್ರೆಸ್ ಹಾಕೋದೆ ಕೆಲವೊಂದಷ್ಟು ಜನ ಹುಡುಗಿರು ನೋಡಲಿ ಅಂತ, ಆಯಿತಾ? ಯಾರು ಮಾನ ಮರ್ಯಾದೆ ಮುಚ್ಚಕ್ಕೆ ಹಾಕಲ್ಲ ಇವಾಗ ಹುಡುಗರು, ಎಲ್ಲ ಹುಡುಗಿರು ನೋಡಲಿ ಅಂತ ಹಾಕೋದು. ಈ ಅಂಗಡೀಲಿ ಬಟ್ಟೆ ತಗೊಂಡೋಗಿ ಒಂದು ಸಲ ಹಾಕಿ ನೋಡಿ ಕಾಲೇಜ್ ಮುಂದೆ ನಿಂತು, ನೀವು ಹುಡುಗಿರು ಬೀಳಲಿಲ್ಲ ಅಂದರೆ ಆಮೇಲೆ ಮಾತಾಡಿ ಬಂದು, ಹಾಂ ಆಯಿತಾ? ದೇವರಾಣೆ ಎಲ್ಲರೂ ಕೂಡ ಯಾರ್ಯಾರು ಲವ್ ಮಾಡಬೇಕು ಅಂತಿದ್ದೀರಾ, ಲವ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಹುಡುಗರು, ದೇವರಾಣೆ ಬಂದು ಇಲ್ಲಿ ಒಂದು ಜೊತೆ ಬಟ್ಟೆ ತಗೊಂಡೋಗಿ ನಿಮ್ಮ ಹುಡುಗಿ ಮುಂದೆ ನಿಂತ್ಕೊಳ್ಳಿ. ಅವ್ರು ಸೂಪರ್ ಇಲ್ಲ ಅಂತ ಹೇಳ್ಬಿಟ್ರೆ ನಾನು ನಿಮ್ಮ ಕೈ ಲೋಫರ್ ಅನ್ಸ್ಕೊತೀನಿ, ಆಯಿತಾ? ಇದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ ವಿಡಿಯೋ ಮತ್ತು ಲೊಕೇಶನ್ನ. KR ಪುರಮ್ಮು ಮತ್ತು ಹತ್ತಿರದಲ್ಲಿರೋರು ಯಾರು ಬೇಕಾದ್ರೂ ಬಂದು ಇಲ್ಲಿ ಪರ್ಚೇಸ್ ಮಾಡ್ಬೋದು. ನಮ್ಮ ಅಣ್ಣವ್ರ ಅಂಗಡಿನೇ ಡಿಸ್ಕೌಂಟ್ ಕೂಡ ಇರುತ್ತೆ. ದಯವಿಟ್ಟು ಹುಡುಗಿರು ನಿಮ್ಮ ಹುಡುಗನಿಗೆ ಏನಾದ್ರು ಗಿಫ್ಟ್ ಕೊಡಬೇಕು ಅಂತ ಇದ್ದರೆ ದಯವಿಟ್ಟು KR ಪುರಮ್ಗೆ ಲೊಕೇಶನ್ ಹಾಕಿರ್ತೀನಿ, ಇಲ್ಲಿ ಬಂದು ತಗೊಂಡೋಗಿ ಕೊಡ್ರಿ. ಅವನು ನಿಮ್ಮನ್ನ ಖಂಡಿತ ಜೀವನ ಪೂರ್ತಿ ಬಿಟ್ಟು ಹೋಗಲ್ಲ. ರೂಪೇಶ್ ಸೋಮಣ್ಣ ಅವರು. ಸೊ ಇವರಿಗೆ ಶುಭ ಕೋರ್ತಾ ಇದ್ದೀವಿ ಈ ದಿನ. ಇದ್ರ ಜೊತೆಯಲ್ಲಿ ಇನ್ನೂ ಅತಿ ಹೆಚ್ಚು ಈ ಒಂದು ರಾಯಲ್ ಟ್ರೆಂಡು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ. ಹಲವಾರು ಯುವ ಜನತೆಗೆ ಅವರೊಂದು ದಾರಿದೀಪ ಆಗಲಿ. ಯಾಕೆಂತಂದರೆ ಇವತ್ತಿನ ದಿನ ಕಾಡ್ತಾ ಇರೋದೇನಪ್ಪ ಅಂತಂದರೆ ಎಲ್ಲ ಕಡೆನೂ ನಿರುದ್ಯೋಗ ಸಮಸ್ಯೆ. ಅದು ಬೇರೆ ಯುವ ಪೀಳಿಗೆಗೆ ನಿರುದ್ಯೋಗ ಸಮಸ್ಯೆ ತುಂಬ ಕಾಡ್ತಿದೆ. ಅಂಥ ಒಂದು ವಿಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇವರೇ ಸ್ವಂತ ಕೃಷಿ ಮಾಡ್ತಾ ಇದ್ದಾರೆ. ಆ ಕೃಷಿನಲ್ಲಿ 4 ಜನಕ್ಕೆ ಒಳ್ಳೆ ಕೆಲಸ ಕೊಡಲಿ, ಹಾಗೆ ಸಮಾಜಕ್ಕೆ ಮಾದರಿ ಆಗಲಿ ಅಂತೇಳಿ ಶುಭ ಕೋರ್ತಾ, ಈ ಒಂದು ರಾಯಲ್ ಟ್ರೆಂಡು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಯಬೇಕು. ಇದಕ್ಕೆ ಸಂಪೂರ್ಣವಾದಂಥ ಸಹಕಾರ ಕರ್ನಾಟಕದಾದ್ಯಂತ ನಮ್ಮ ರೂಪೇಶ್ ಬ್ರದರ್ಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಸ್ನೇಹಿತರಿಗೂ ಹಾಗೂ ಬಂಧು ಬಾಂಧವರಿಗೆ ಶುಭ ಕೋರ್ತಾ ಈ ಟ್ರೆಂಡನ್ನು ಬೆಳೆಸಿ, ರಾಯಲ್ ಟ್ರೆಂಡನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸ್ಕೊಡಿ ಅಂತ ಹೇಳಿ ಕೇಳ್ಕೊಳ್ತಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ರತ್ನ ಭಾರತ ರೈತ ಸಮಾಜ ಜಿಲ್ಲಾಧ್ಯಕ್ಷರು ಕೋಲಾರ ನಂದೀಶ್ಗೌಡ ಮಾತಾಡ್ತೀನಿ. ಏನಿವತ್ತು KR ಪುರಮಲ್ಲಿ ನಮ್ಮ ಸೋಮಣ್ಣ ಹಾಗೂ ನಮ್ಮ ರೂಪೇಶ್ ಈಗಾಗಲೇ ಸುಮಾರು ಒಂದು 5-6 ಅಂಗಡಿ ಮಾಡಿದ್ದಾರೆ, ರಾಯಲ್ ಟ್ರೆಂಡ್ಸ್ ಅಂತೇಳಿ. ನಮ್ಮ ಯುವಕರಿಗೆ ಒಳ್ಳೆ ಕಲೆಕ್ಷನ್ಸ್ ಇದೆ. ಮತ್ತಷ್ಟು ಬಂದು ಇಲ್ಲಿ ರಾಯಲ್ ಟ್ರೆಂಡ್ಸಲ್ಲಿ ನೀವೆಲ್ಲನೂ ಬಟ್ಟೆ ತೊಗೋಬೇಕು. ಇಡೀ ಬೆಂಗಳೂರಲ್ಲಿ ಸುಮಾರು ಬ್ರಾಂಚ್ಗಳನ್ನ ಇದೇ ರಾಯಲ್ ಟ್ರೆಂಡ್ಸ್ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದಾರೆ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ತಾವೆಲ್ಲ ಬಂದು ಇಲ್ಲಿ ಬಟ್ಟೆನ ತೊಗೊಂಡು ಇವಾಗ ಸಹಕರಿಸಬೇಕು ಅಂತೇಳಿ ತಮ್ಮಲ್ಲೆಲ್ಲ ವಿನಂತಿ ಮಾಡ್ಕೊಳ್ತೀನಿ. ನಮಸ್ಕಾರ. ನಮಸ್ತೆ, ಲಕ್ಷ್ಮಣ್ ಮಾತಾಡ್ತಾ ಇದ್ದೀನಿ, ರತ್ನ ಭಾರತ ರೈತ ಸಮಾಜ ರಾಜ್ಯಾಧ್ಯಕ್ಷರು. ಭಾಳ ಮುಖ್ಯವಾಗಿ ಇವತ್ತಿನ ದಿನ ನಮ್ಮ ಸೋಮಣ್ಣ ಮತ್ತು ರೂಪೇಶ್ ಅವರು KR ಪಂಪ್ ಭಾಗದಲ್ಲಿ ಒಂದು ಬಟ್ಟೆ ಅಂಗಡಿ ಓಪನ್ ಮಾಡಿದ್ದಾರೆ, ರಾಯಲ್ ಟ್ರೆಂಡ್ಸ್ ಅಂತಕ್ಕಂಥದ್ದು. ಈಗಾಗಲೇ ಇವತ್ತು ನಮ್ಮ KR ಪಂಪ್ ಸುತ್ತಮುತ್ತ ಸಾಕಷ್ಟು ಬ್ರಾಂಚ್ಗಳನ್ನ ಮಾಡಿದ್ದಾರೆ. ಇದು ನೂತನವಾಗಿ ಇವತ್ತಿನ ದಿನ ಪ್ರಾರಂಭ ಮಾಡಿದ್ದಾರೆ. ಅವ್ರಿಗೆ ಭಗವಂತ ಆಶೀರ್ವಾದ ಮಾಡಲಿ, ಅವ್ರ ತಂದೆ ತಾಯಿ ಆಶೀರ್ವಾದ ಅವ್ರ ಮೇಲೆ ಇರಲಿ. ಹಾಗೆ ಏನು ಇವತ್ತಿನ ದಿನ ಆನ್ಲೈನಲ್ಲಿ ಟ್ರೆಂಡ್ ಆಗ್ತಾಯಿದೆ, ಯೂಟ್ಯೂಬ್ಗಳು, ಇನ್ಸ್ಟಾಗ್ರಾಮ್ಗಳು, ಈಗಾಗಲೇ ಸಾಕಷ್ಟು ಅವರು ಅದರಲ್ಲಿ ಒಂದು ಗುರುತಿಸ್ಕೊಂಡಿದ್ದಾರೆ. ಅವ್ರು ಕೊಡ್ತಾ ಇರ್ತಕ್ಕಂಥ ಕ್ವಾಲಿಟಿಗಳಿರ್ಬೋದು, ಅದರಿಂದ ಅವರು ಖ್ಯಾತಿಯನ್ನು ಹೊಂದಿದ್ದಾರೆ.
ಸೊ ನಾವು ಅವ್ರ ಜೊತೆಗಿರ್ತೀವಿ. ಸೊ ನೀವು ಅವ್ರ ಜೊತೆಗಿರಿ. ಇಲ್ಲಿ ಲೋಕಲ್ನವ್ರಿಗೆಲ್ಲರಿಗೂ ಸಮೇತ ಸಾಕಷ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಸಾಕಷ್ಟು ಜನಕ್ಕೆ ಉದ್ಯೋಗ ಕೊಡ್ತಕ್ಕಂಥ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ. ಇನ್ನೂ ಮುಂಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಅವರು ಬ್ರಾಂಚ್ಗಳನ್ನ ಓಪನ್ ಮಾಡ್ತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿಯಾಗುತ್ತೆ. ಕೆ ಆರ್ ಪುರಂ ಸುತ್ತಮುತ್ತ ಇರ್ಬೋದು, ಬೆಂಗಳೂರು ಸುತ್ತಮುತ್ತ ಇರ್ಬೋದು, ರಾಯಲ್ ಟ್ರೆಂಡ್ ಅನ್ನೋ ಒಂದು ಯುವ ಪ್ರತಿಭೆಗಳು. ಏಕೆಂದರೆ ಇವತ್ತು ಯುವಕರು ಮನ್ಸು ಮಾಡೋದು ಏನು ಬೇಕಾದ್ರೂ ಮಾಡ್ಬೋದು. ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಈ ಒಂದು ಶಾಪು 100 ಶಾಪ್ ಆಗಲಿ, ಎಲ್ಲ ಒಂದು ಕ್ಷೇತ್ರದಲ್ಲೂ ಆಗಲಿ ಅಂತ ಜನಧ್ವನಿ ಸೇವಾ ಟ್ರಸ್ಟು ಆಶ್ರಮದ ಹಿರಿಯ ಜೀವಗಳ ಪರವಾಗಿ ಆಶಿಸ್ತೀವಿ. ನೋಡಿ, ತುಂಬ ಅಂದರೆ ಒಳ್ಳೊಳ್ಳೆ ಸೆಲೆಕ್ಷನ್ ಬಟ್ಟೆಗಳಿದೆ. ಸುತ್ತಮುತ್ತ ಇರೋದು ಇಲ್ಲಿ ಕೆ ಆರ್ ಪುರಂ ಸುತ್ತಮುತ್ತ ಇರೋದು ವಾಸಿಮಾಲ್ ರೋಡು, ಕೆ ಆರ್ ಪುರಂ ಹತ್ರ. ಇವ್ರ ಕಾಂಟ್ಯಾಕ್ಟ್ ನಂಬರು ಸಹ ಹಾಕಿರ್ತೀವಿ. ಸುತ್ತಮುತ್ತ ಇರೋದು ಬಟ್ಟೆಗಳನ್ನ ತೊಗೊಬೋದು. ಯುವಕರಿಗೆ ಒಂದು ಸಪೋರ್ಟ್ ಮಾಡ್ದಂಗೆ ಅನಿಸುತ್ತೆ. ಇವತ್ತು ನಾವು ನೋಡ್ಬೋದು, ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಅಂಗಡಿಗಳು ಇಟ್ಕೊಂಡಿರ್ತಾರೆ. ಅವ್ರು ಹೇಳಿದಷ್ಟು ಬಟ್ಟೆಗಳನ್ನ ರೈಟ್ಗಳು ಕೊಟ್ಟು ತೊಗೊತೀವಿ. ಅದೇ ನಮ್ಮ ಯುವ ಪ್ರತಿಭೆಗಳನ್ನ ನಾವು ಬೆಳೆಸಿದಾಗ ಇನ್ನೊಂದಷ್ಟು ಕನ್ನಡ ಪದ ಇವತ್ತೇನು ಎಲ್ಲ ಒಂದು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ನೀವೆಲ್ಲ ಈ ರೀತಿ ಸಪೋರ್ಟ್ ಮಾಡೋದ್ರಿಂದ ಇನ್ನೊಂದಷ್ಟು ಒಳ್ಳೆ ಕೆಲಸ ಮಾಡೋಕ್ಕೆ ಪ್ರೇರಣೆ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ದೇವ್ರು ಸದಾಕಾಲ ಕಾಪಾಡಲಿ ಅಂತ ಎಲ್ಲರೂ ಪರವಾಗಿ ಆಶಿಸ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ತುಂಬ ಚಾನಲ್ಗಳು ಇರ್ಬೋದು, ಆದರೆ ಸಮುದಾಯ ಟಿವಿನ ಎಲ್ಲರೂ ನೋಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಕನ್ನಡ ಚಾನಲ್ಗಳು ತುಂಬ ಇರ್ಬೋದು, ಅದರಲ್ಲಿ ಚಿಕ್ಕದಾಗಿ ಬೆಳ್ಕೊಂಬರ್ತಾ ಇದೆ. ದೊಡ್ಡದಾಗಿ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಈ ಮೂಲಕ ಆಶಿಸ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಹುಡುಗ ಮುಗ್ಗಿನ ಮನಸ್ಸು ಆಕಾಶ್ ಮಾತಾಡ್ತಿರೋದು. ಮೊದಲಿಗೆ ಸಮುದಾಯ ಟಿ ವಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಹಾಗೆ ನಾವು ಇವತ್ತು ಇಲ್ಲಿ ರಾಯಲ್ ಟ್ರೆಂಡ್ಸ್ ಕಾಸ್ಟ್ಯೂಮ್ ಅಂದರೆ ಒಂದು ಎಲ್ಲ ರೀತಿಯ ಉಡುಗೆಗಳು, ಅದು ಮೆನ್ಸ್ ವೇರ್ ಸಿಗುವಂಥ ಒಂದು ಹಬ್ ಅಂತಲೇ ಹೇಳ್ಬೋದು. ತುಂಬ ಅದ್ಭುತವಾಗಿ ಈ ಒಂದು ಶಾಪನ್ನು ರೆಡಿ ಮಾಡಿದ್ದಾರೆ. ಅದ್ಭುತವಾಗಿ ಒಳ್ಳೊಳ್ಳೆ ಬ್ರ್ಯಾಂಡ್ಸು ತುಂಬ ಅದ್ಭುತವಾಗಿ ಸಿಗುತ್ತೆ. ನೋಡ್ತಾ ಇದ್ದರೆ ತುಂಬ ಖುಷಿಯಾಗುತ್ತೆ. ಎಲ್ಲ ಓನ್ ಬ್ರ್ಯಾಂಡ್ಸು ಅವರು ಕ್ರಿಯೇಟ್ ಮಾಡಿರೋದು, ಆಮೇಲೆ ಬ್ರ್ಯಾಂಡ್ಸ್ ಆಗಿರ್ಬೋದು, ತಮ್ಮ ಬೇರೆ ಬೇರೆ ಬ್ರ್ಯಾಂಡ್ಸ್ನು ಎಲ್ಲ ರೀತಿಯ ಬಟ್ಟೆಗಳನ್ನು ಈ ಒಂದು ಶಾಪಲ್ಲಿ ಸಿಗುತ್ತೆ. ಹಾಗೆ ಇದು ನನ್ನ ಆತ್ಮೀಯರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಆತ್ಮೀಯರದು ಶಾಪು. ದಯಮಾಡಿ ಕೆ ಆರ್ ಪುರಂ ವಾಸವಿ ಮಾಲ್ ರೋಡಲ್ಲಿ ಈ ಒಂದು ಶಾಪು ಇಲ್ಲಿ ಸ್ಥಾಪನೆ ಆಗಿದೆ. ದಯಮಾಡಿ ಎಲ್ಲರೂ ಕಳಕಳಿಯಿಂದ ಕೇಳ್ತಾ ಇದ್ದೀನಿ, ದಯಮಾಡಿ ಈ ಶಾಪಿಗೆ ಬನ್ನಿ. ಒಂದು ಸಲ ನಿಮ್ಮ ಅಭಿರುಚಿ ನೋಡಿ, ಖಂಡಿತವಾಗಲೂ ಬೆಸ್ಟ್ ಪ್ರೈಸಲ್ಲಿ ಈ ಒಂದು ಇಲ್ಲಿ ನಿಮ್ಗೆ ಯಾವ ರೀತಿ ಕಾಸ್ಟ್ಯೂಮ್ ಬೇಕು, ಯಾವ ರೀತಿ ನಿಮಗೆ ಇವತ್ತಿನ ಡಿಸೈನ್ ವೇರ್ಸ್ ನೀವು ಗೊತ್ತಿರೋದೆಲ್ಲ ಡಿಫ್ರೆಂಟಾಗಿ ಇವತ್ತೆಲ್ಲ ಆ ಥರ ಒಂದು ಕಾಸ್ಟ್ಯೂಮ್ಸ್ ಇಲ್ಲಿ ಸಿಗುತ್ತೆ. ನಾನು ನೋಡಿದೆ, ತುಂಬ ಖುಷಿ ಆಯಿತು. ದಯಮಾಡಿ ಬನ್ನಿ ಅಂತ ಹೇಳ್ತಾ, ನನ್ನ ಕಡೆಯಿಂದನೂ ಹಾಗೂ ರಾಯಲ್ ಟ್ರೆಂಡ್ಸ್ ಅವ್ರ ಕಡೆಯಿಂದನೂ ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ ಈ ಶಾಪಿಗೆ. ಉನ್ನತ ಮಟ್ಟದಲ್ಲಿ ಇನ್ನೂ ಹಲವಾರು ಶಾಪ್ಗಳನ್ನು ಮಾಡಲಿ ಅಂತ ಕಳಕಳಿಯಿಂದ ನನ್ನ ಕಡೆಯಿಂದನೂ ಹಾಗೂ ನನ್ನ ಇಡೀ ಕರ್ನಾಟಕ ಜನತೆ ಕಡೆಯಿಂದನೂ ಈ ಆಶೀರ್ವಾದ ಆಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ನನ್ನ ಹೆಸರು ರೂಪೇಶ್ ರಾಜಣ್ಣ. ಇವತ್ತು ಅಂಗಡಿ ಓನರ್ ಹೆಸರು ರೂಪೇಶ್ ಅಂತ ಹೇಳಿ. ರಾಯಲ್ ಟ್ರೆಂಡ್ಸ್ ಅಂತ ಹೇಳಿ ಒಂದು ಹೊಸ ಮಳಿಗೆಯನ್ನು ಪ್ರಾರಂಭ ಮಾಡಿದ್ದಾರೆ. ನಮ್ಮ ಗಂಧರ್ವ ರಮೇಶ್ ನನ್ನ ಸ್ನೇಹಿತರು, ಜೊತೆಗೆ ನಮ್ಮ ಮಂಜು, ಎಲ್ಲ ನಮ್ಮ ಯುವ ಮಿತ್ರರು ಏನಿದ್ದಾರೆ ಕೆ ಆರ್ ಪುರದಲ್ಲಿ. ಸೊ ಎಲ್ಲರೂ ಇವತ್ತು ಬಂದು, ಈಗ ನಾವು ಕನ್ನಡ ಪರ ಹೋರಾಟಗಾರರು ಹೇಗೆ ಅಂತಂದರೆ,
ನಮ್ಮದೊಂದು ಸಣ್ಣದಾಗಿ ನಾವು ಆಲೋಚನೆ ಮಾಡೋದೇನೆಂದರೆ ಯಾವುದೇ ಕ್ಷೇತ್ರದಲ್ಲಿ ನಮ್ಮ ಕನ್ನಡಿಗರು ಬೆಳೆದು ನಿಲ್ಲಬೇಕು ಅನ್ನೋದು ನಮ್ಮ ಆಶಯ. ಅದು ಯಾರೇ ಆಗಿರ್ಬೋದು. ನಾವಿಲ್ಲಿ ಒಂದು ಜಾತಿ ನೋಡೋದಿಲ್ಲ. ಕನ್ನಡಿಗರದು ಬ್ರ್ಯಾಂಡ್ ಆಗಬೇಕು, ಕನ್ನಡಿಗರದೇ ಒಂದು ಸಾಮ್ರಾಜ್ಯ ಆಗಬೇಕು, ಕನ್ನಡಿಗರದೇ ದೊಡ್ಡ ಉದ್ಯಮಗಳಾಗಬೇಕು. ಟ್ರೆಂಡ್ಸ್ ಅಂತ ಹೇಳಿ ರೂಪೇಶ್ ಏನು ಮಾಡಿದ್ದಾರೆ, ಇವ್ರದೇ ಇನ್ನೊಂದು 20 ಬ್ರಾಂಚ್ ಉದ್ಘಾಟನೆ ಆಗಲಿ, ಭಗವಂತನ ದಯ ಆ ರೀತಿ ಒಂದು ಶಕ್ತಿ ಅವರು ಕೊಡಲಿ. ಆ 20 ಬ್ರಾಂಚ್ ಅವ್ರದ್ದು ಮಾಡ್ತಾರೆ ಅಂದರೆ 20 ಬ್ರಾಂಚ್ಗೆ ಕನಿಷ್ಠ ಅಂದರೆ ಒಂದು 200 ಜನ ಕನ್ನಡದವ್ರಿಗೆ ಕೆಲಸ ಕೊಡೋದವರು, ಬೇರೆಯವ್ರಿಗಂತೂ ಕೊಡಲ್ಲ. ಮೊನ್ನೆಯಿಂದ ಒಂದು ಅಭಿಯಾನ ಮಾಡ್ತಾ ಇದ್ದೀವಿ ನಾವು, ಟ್ವಿಟರ್ ಆಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು. ನಮ್ಮ ಕನ್ನಡಿಗರು ಉದ್ಯಮಗಳನ್ನು ಸ್ಥಾಪನೆ ಮಾಡಿ, ಮಾಲ್ಗಳು ನಮ್ಮ ಕನ್ನಡಿಗರದಾಗಬೇಕು, ರಿಯಲ್ ಎಸ್ಟೇಟ್ ಕನ್ನಡಿಗರದಾಗಬೇಕು, ಈ ಥರ ಅಂಗಡಿಗಳು ಕನ್ನಡಿಗರದಾಗಬೇಕು, ಹೋಟೆಲ್ಗಳು ಕನ್ನಡಿಗರದಾಗಬೇಕು, ಸ್ಕೂಲ್ಗಳು ಕನ್ನಡಿಗರದಾಗಬೇಕು. ಎಲ್ಲವೂ ಕನ್ನಡಿಗರ ಒಡೆತನದಲ್ಲಿ ಇದ್ದಾಗ ಒಂದು ಕಂಪ್ನಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನಮ್ಮ ಕನ್ನಡಿಗರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಇದ್ದಾಗ ಏನಾಗುತ್ತೆ ಅಂದರೆ, ನಾವು ಹೋಗಿ ಸರ್ ಇಲ್ಲಿ ಕನ್ನಡ ಹಾಕಿ, ಒಳಗಡೆ ಕನ್ನಡ ಹಾಡುಗಳು ಹಾಕಿ ಅಥವಾ ಕನ್ನಡ ರಾಜ್ಯೋತ್ಸವ ಮಾಡಿ ಅಂತೇಳಿ ಕೇಳುವಂಥ ಅವಶ್ಯಕತೆ ಇಲ್ಲ. ನಮ್ಮ ಕನ್ನಡಿಗರು ಅವರಾಗಿದ್ದು ಅವರೇ ತೊಗೋತಾರೆ. ಓವರಾಲ್ ಇಷ್ಟೇ. ಈಗ ನಮ್ಮ ಉದ್ದೇಶ ಬಂದು ಏನು ಅಂತಂದರೆ, ಅದು ಬೆಳಗಾವಿ ಇರಲಿ, ಗುಲ್ಬರ್ಗ ಇರಲಿ, ಮೈಸೂರು ಇರಲಿ, ತುಮಕೂರು ಇರಲಿ, ಬೆಂಗಳೂರು ಇರಲಿ, KR ಪುರ ಇರಲಿ, ಕನ್ನಡಿಗರಿಗೆ ಯಾವುದೇ ತೊಂದರೆ ಆದರೂ ನಾವು ಸಂಘಟನೆ ಅಂತ ನೋಡೋದಿಲ್ಲ. ರಮೇಶ್ ಅವರು ಬೇರೆ ಇರ್ಬೋದು, ಇನ್ನೊಬ್ರು ಯಾರೋ ಬೇರೆ ಇರ್ಬೋದು, ಏನೇ ಇರ್ಬೋದು, ನಾವು ಅವನ್ನೆಲ್ಲ ನೋಡೋದಿಲ್ಲ. ನಮ್ಮೆಲ್ಲರ ಗುರುತುಗಳು ಬೇರೆ ಇರ್ಬೋದು, ಬಟ್ ನಮ್ಮೆಲ್ಲರ ಗುರಿ ಕನ್ನಡ ಅನ್ನೋದು ಒಂದೇ. ಹಾಗಾಗಿ ಯಾವುದೇ ಕನ್ನಡಿಗನಿಗೆ ಎಂಥ ಸಂದರ್ಭದಲ್ಲಿ ಎಂಥ ತೊಂದರೆಯಲ್ಲಿದ್ದರೂ ನಾವಂತೂ ಸದಾ ಜೊತೆಯಲ್ಲಿರ್ತೀವಿ, ಯಾರಿಗೂ ಕೇರು ಮಾಡೋದಿಲ್ಲ. ಆ ವಿಚಾರದಲ್ಲಿ ಬಂದು ಈ ಒಂದು ಉದ್ಘಾಟನೆ ಮಾಡಿದ್ದಾರೆ. ಜೊತೆಗೆ ನಮ್ಮ ಗೌರವ ಅಧ್ಯಕ್ಷರು ಬಂದು ನಮ್ಮ ಸ್ಥಳೀಯ ಶಾಸಕರಾದಂಥ ಬೈರತಿ ಬಸವರಾಜ್ ಅವರ ಸಂಬಂಧಿಕರು. ಭಾಳ ಖುಷಿಯಾಯಿತು ಇವತ್ತು ಅವ್ರು ಬಂದು ಇಲ್ಲಿ ಉದ್ಘಾಟನೆ ಮಾಡಿ ಹೋಗಿದ್ದು. ಜೊತೆಗೆ ಇವತ್ತಿನ ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ರಿಗೂ, ಪ್ರತಿಯೊಬ್ಬರಿಗೂ, ಸಂದೀಪ್ ಜೊತೆಗೆ ಇನ್ನೂ ಯಾರ್ಯಾರೋ ಎಲ್ಲ ಸ್ನೇಹಿತರು ಹೆಸರುಗಳು ಗೊತ್ತಿಲ್ಲ, ದಯವಿಟ್ಟು ಅನ್ಕೋಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ. ರಾಯಲ್ ಟ್ರೆಂಡ್ಸ್ ಈ ಒಂದು ಉದ್ಯಮ ದೊಡ್ಡ ಯಶಸ್ಸನ್ನು ಪಡೀಲಿ ಅಂತ ಹೇಳಿ ನಾನು ಶುಭಾಶಯ ಕೋರ್ತಾ. ರವಿ ಅಲ್ಲ, ಬೆನ್ನಿನಲ್ಲಿ ರವಿ, ಬನ್ನಿ ರವಿ ಅವರೇ, ನೀವು ಫೇಸ್ಬುಕ್ಕಲ್ಲಿ ಒಂಥರ, ಇಲ್ಲಿ ಒಂಥರ ಕಾಣಿಸ್ತೀರ. ನಮ್ಮ ರವಿಯವರು ಬಂದಿದ್ದಾರೆ. ಸೊ ಎಲ್ರಿಗೂ, ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ. ನಮ್ಮ ಹುಡುಗರು ಎಲ್ಲರೂ ನೋಡಿದ್ರೆ ಭಾಳ ಖುಷಿ ಆಗುತ್ತೆ, ಎಷ್ಟು ಸ್ಮಾರ್ಟ್ ಆಗಿದ್ದಾರೆ ನೋಡೋದಕ್ಕೆ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಒಟ್ಟೆ ಏನು ಗೊತ್ತಾ, ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರು. ಇಲ್ಲಿ ನಮ್ಮದೇ ಸಾಮ್ರಾಜ್ಯ ಆಗಬೇಕು. ಇನ್ಯಾರೋ ಬರೋದು, ಇನ್ಯಾರೋ ಬಂದು ನಮ್ಮನೇಲಿ ಡಾಮಿನೇಟ್ ಮಾಡೋದು ನಮ್ಗೆ ಆಗಲ್ಲ. ಅವ್ರ ಜಾಗದಲ್ಲಿ ಅವ್ರು ಏನೋ ಮಾಡಲಿ, ಬಂದು ಬದುಕಲಿ, ಬೇಡ ಅಂತ ಹೇಳಲ್ಲ. ಇಲ್ಲಿ ಬಂದು ಅತಿಥಿಗಳಾಗಿ ಬಂದು ನಾವು ಹೇಳ್ದಂಗೆ ನೀವು ಕೇಳಬೇಕು ಅಂತ ಅವ್ರು ನಿಂತ್ಕೋತಾರಲ್ಲ, ಅದನ್ನು ನಾವು ಸಹಿಸಲ್ಲ ಅಷ್ಟೇ. ಹಾಗಾಗಿ ದಯವಿಟ್ಟು ನಮಗೆ ಗೌರವ ಕೊಡಿ, ನಿಮಗೆ ಗೌರವ ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾ, ದಯಮಾಡಿ ಎಲ್ಲರೂ ಕನ್ನಡವನ್ನು ಬೆಳೆಸೋಣ ಅಂತ ಹೇಳ್ತಾ, ಒಳ್ಳೆಯದಾಗಲಿ ರೂಪೇಶ್ ಅವರೇ, ನಮ್ಮ ರವಿ ಅವ್ರಿಗೆ ಒಳ್ಳೆಯದಾಗಲಿ, ರಮೇಶ್ ಅವರೇ ನಿಮಗೂ ಒಳ್ಳೆಯದೇ ಆಗಲಿ. ಹಾಗೂ ಎಲ್ರಿಗೂ ನಮ್ಮ ಅಣ್ಣವರ ಅಭಿಮಾನಿ ಸಂದೀಪ್ ಬಂದಿದ್ದಾರೆ. ಥ್ಯಾಂಕ್ ಯು ಸಂದೀಪ್ ಅವರ ಜೊತೆಗೆ ಎಲ್ರಿಗೂ ಒಳ್ಳೆಯದಾಗಲಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. KR ಪುರದ ಎಲ್ಲ ಜನರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ. ಮತ್ತೆ ನಮಸ್ಕಾರ.